ನಮಸ್ತೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಉಪ್ಪು ನಮ್ಮ ಜೀವನದಲ್ಲಿ ಒಂದು ಮಹತ್ವವಾದ ಪಾತ್ರವನ್ನ ನಿರ್ವಹಣೆ ಮಾಡುತ್ತೆ. ಹಾಗಿದ್ರೆ ಉಪ್ಪಂದ್ರೆ ಏನು? ಉಪ್ಪು ಸೋಡಿಯಂ ಮತ್ತು ಕ್ಲೋರೈಡ್ನ ಕೆಮಿಕಲ್ ಕಾಂಪೋಸಿಷನ್. ಹಾಗಿದ್ರೆ ಉಪ್ಪು ನಮ್ಮ ದೇಹಕ್ಕೆ ಏಕೆ ಅವಶ್ಯಕ? ಉಪ್ಪು ನಮ್ಮ ದೇಹದಲ್ಲಿ pH ಲೆವೆಲ್ ಅನ್ನ ಮೇಂಟೈನ್ ಮಾಡುತ್ತೆ. ನಮ್ಮ ಮಾಂಸಖಂಡ ಮತ್ತು ನರಗಳ ಕಾರ್ಯನಿರ್ವಹಣೆಗೆ, ನಮ್ಮ ಸೆಲ್ ಅಂದ್ರೆ ನಮ್ಮ ಜೀವಕೋಶದ ನಿರ್ವಹಣೆಗೆ ಮತ್ತು ನಮ್ಮ ರಕ್ತದೊತ್ತಡವನ್ನ ನಿರ್ವಹಣೆ ಮಾಡಲಿಕ್ಕೆ ಹಾಗೂ ನಮ್ಮ ಮೆದುಳಿನ ಬೆಳವಣಿಗೆಗೆ ಕೂಡ ಉಪ್ಪು ತುಂಬಾ ಅವಶ್ಯಕ. ಹಾಗಿದ್ರೆ ದಿನನಿತ್ಯ ನಾವು ಎಷ್ಟು ಉಪ್ಪನ್ನ ಸೇವನೆ ಮಾಡಬೇಕು? WHO ವರದಿ ಪ್ರಕಾರ ನಾವು ಪ್ರತಿನಿತ್ಯ 5 ಗ್ರಾಂ ಅಂದರೆ 1 ಟೇಬಲ್ ಸ್ಪೂನ್ ಉಪ್ಪನ್ನ ನಾವು ಸೇವನೆ ಮಾಡಬೇಕು ಹಾಗೂ 2000 mg ಅಷ್ಟು ಸೋಡಿಯಂ ಅನ್ನ ನಾವು ಸೇವನೆ ಮಾಡಬೇಕಾಗತ್ತೆ. ಹಾಗಿದ್ರೆ ನಾವು ಪ್ರತಿನಿತ್ಯ ಕೆಲವೊಂದು ಹಿಡನ್ ಸಾಲ್ಟ್ ಗಳನ್ನ ಸೇವನೆ ಮಾಡ್ತಾ ಇದ್ದೀವಿ. ಯಾವ್ದದು ಆ ಹಿಡನ್ ಸಾಲ್ಟ್ ಅಂದ್ರೆ, ನಾವು ಪ್ಯಾಕೆಟ್ ಫುಡ್ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ಬೇಕರಿ ಐಟಮ್ಸ್ ಆಗಿರಬಹುದು, ಹಾಗೂ ನಾವು ಕೆಲವೊಂದು ಪಿಜ್ಜಾ ಬರ್ಗರ್ ಗಳನ್ನ ತಿಂದಾಗ ನಾವು ಹಿಡನ್ ಸಾಲ್ಟ್ ಅನ್ನ ಸೇವನೆ ಮಾಡ್ತಾ ಇದ್ದೀವಿ. WHO ವರದಿ ಪ್ರಕಾರ ಪ್ರತಿನಿತ್ಯ ನಾವು ಹಿಡನ್ ಸಾಲ್ಟ್ ಅನ್ನ ಸೇವನೆ ಮಾಡೋದ್ರಿಂದ ಪ್ರತಿ ವರ್ಷ 20 ಲಕ್ಷ ಸಾವನ್ನಪ್ತಾ ಇದ್ದಾರೆ. ಹಾಗಿದ್ರೆ ನಾವು ಯಾವ ಸಾಲ್ಟ್ ಅನ್ನ ಸೇವನೆ ಮಾಡಬೇಕು? ಬನ್ನಿ, ಇವಾಗ ನಾನು ನಿಮ್ಗೆ 3 ರೀತಿಯಾದ ಸಾಲ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ವೈಟ್ ಟೇಬಲ್ ಸಾಲ್ಟ್. ಓಕೆ, ಹಾಗೂ ಈ ವೈಟ್ ಟೇಬಲ್ ಸಾಲ್ಟ್ ಅಲ್ಲಿ ನಿಮ್ಗೆ ಸೋಡಿಯಂ ಮತ್ತು ಕ್ಲೋರೈಡ್ ಸಿಗತ್ತೆ. ಹಾಗೂ ಗವರ್ಮೆಂಟ್ ಪ್ರಕಾರ ಎಷ್ಟು ಅಯೋಡಿನ್ ಪ್ರಮಾಣ ಇರಬೇಕು ಅಷ್ಟು ಅಯೋಡಿನ್ ಪ್ರಮಾಣ ನಮ್ಗೆ ಈ ಉಪ್ಪಲ್ಲಿ ಸಿಗತ್ತೆ. ಇದು ಸಾಣೆಕಟ್ಟು ಉಪ್ಪು. ಇದು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರತಕ್ಕಂತ ಸಾಣೆಕಟ್ಟು ಪ್ರದೇಶದಲ್ಲಿ ಇದನ್ನ ತಯಾರು ಮಾಡ್ತಾರೆ. ಇದೊಂದು ನೈಸರ್ಗಿಕ ಉಪ್ಪು. ಇದರಲ್ಲಿ ನಮ್ಗೆ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಐರನ್ ಮತ್ತು ಸತು ಅಂತ ಮಿನರಲ್ಸ್ಗಳು ಈ ಉಪ್ಪಲ್ಲಿ ನಮ್ಗೆ ಸಿಗತ್ತೆ. ಈ ಉಪ್ಪನ್ನ ನಾವು ಅಘನಾಶಿಯ ನದಿಯ ಪ್ರದೇಶದಲ್ಲಿ ತಯಾರು ಮಾಡೋದ್ರಿಂದ ಈ ಅಘನಾಶಿನಿ ನದಿಯು ಗುಡ್ಡ ಬೆಟ್ಟ ಪ್ರದೇಶಗಳನ್ನ ಹರಿದುಕೊಂಡು ಬರ್ಬೇಕಾದ್ರೆ ಇದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ತುಂಬಾ ಅಬ್ಸಾರ್ವ್ ಆಗಿರುತ್ತೆ. ಹಾಗೂ ಮೂರನೇದಾಗಿ ಇದು ಪಿಂಕ್ ಹಿಮಾಲಯನ್ ಸಾಲ್ಟ್. ಈ ಪಿಂಕ್ ಹಿಮಾಲಯನ್ ಸಾಲ್ಟ್ ಕೂಡ ನೈಸರ್ಗಿಕ ಉಪ್ಪು. ಇದು ಪಾಕಿಸ್ತಾನದ ಕೇವಾರ್ ಪ್ರದೇಶದ ಗುಡ್ಡ ಪ್ರದೇಶಗಳಲ್ಲಿ ನಮ್ಗೆ ಸಿಗತ್ತೆ. ನಮ್ಗೆ ಈ ವೈಟ್ ಟೇಬಲ್ ಸಾಲ್ಟ್ ಅಲ್ಲಿ 2300 mg ಅಷ್ಟು ಸೋಡಿಯಂ ಪ್ರಮಾಣ ಸಿಗತ್ತೆ. ಮತ್ತೆ ಈ ಸಾಣೆಕಟ್ಟು ಉಪ್ಪಿನಲ್ಲಿ ನಮ್ಗೆ ಸುಮಾರು 1500 mg ಅಷ್ಟು ಸೋಡಿಯಂ ಪ್ರಮಾಣ ಸಿಗತ್ತೆ. ಹಾಗೂ ಈ ಪಿಂಕ್ ಸಾಲ್ಟ್ ಅಲ್ಲಿ ನಮ್ಗೆ 2200ರಷ್ಟು ನಮ್ಗೆ ಸೋಡಿಯಂ ಪ್ರಮಾಣ ಸಿಗತ್ತೆ. ಈ 3 ಉಪ್ಪನ್ನ ಕಂಪೇರ್ ಮಾಡಿದಾಗ ನಮ್ಗೆ ಸಾಣೆಕಟ್ಟು ಉಪ್ಪಿನಲ್ಲಿ ಕಡಿಮೆ ಪ್ರಮಾಣದ ಸೋಡಿಯಂ ಅನ್ನ ನಾವು ಕಾಣಸಿಗ್ಬಹುದು. ಇದಷ್ಟೇ ಅಲ್ಲದೆ ನಮ್ಗೆ ಸ್ಪಿರಿಚುವಲ್ ಬೆನಿಫಿಟ್ ಕೂಡ ಸಾಲ್ಟ್ ಇಂದ ಇದೆ. ಯಾವ್ದದು? ಈ ಸಾಲ್ಟ್ ಅನ್ನ ನಾವು ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡ್ಲಿಕ್ಕೆ ಕೂಡ ನಾವು ಉಪಯೋಗ ಮಾಡ್ತೀವಿ. ಸರ್ವೇ ಸಂತು ನಿರಾಮಯ.